ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ನೇತೃತ್ವದಲ್ಲಿ ಇಂದು ಹೈವೋಲ್ಟೇಜ್ ಸಭೆ ನಡೆಯಲಿದೆ. ಆಡಳಿತ ಪಕ್ಷದ ನಾಯಕನ ಆಯ್ಕೆ ನಂತರ ರಾಷ್ಟ್ರಪತಿಗಳ ಮುಂದೆ ಸರ್ಕಾರ ರಚನೆಗೆ ಹಕ್ಕು ಮಂಡಿಸುವಂತಹ ಸಾಧ್ಯತೆ ಇದೆ. ಆ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಇದು ಬಿಜೆಪಿ ಸಂಸದೀಯ ಮಂಡಳಿ ಮೀಟಿಂಗ್. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ನೇತೃತ್ವದಲ್ಲಿ ಸಭೆ. ಎನ್ಡಿಎ ಮೈತ್ರಿಕೂಟ ಅಧಿಕಾರದ ಗದ್ದುಗೆ ಏರಲು ಕೌಂಟ್ ಡೌನ್ ಶುರುವಾಗಿದೆ. ಅತ್ತ ಪ್ರಬಲ ಖಾತೆಗಳಿಗೆ ಸಂಸದರು ಲಾಬಿ ನಡೆಸುತ್ತಿದ್ದಾರೆ. ಇತ್ತ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ನೇತೃತ್ವದಲ್ಲಿ ಇಂದು ಬಿಜೆಪಿ ಸಂಸದೀಯ ಮಂಡಳಿ ಸಭೆ ನಡೆಯಲಿದೆ. ಸಭೆಯಲ್ಲಿ ನರೇಂದ್ರ ಮೋದಿ, ಜೆಪಿ ನಡ್ಡಾ, ಅಮಿತ್ ಶಾ ಸೇರಿ ಸಂಸದೀಯ ಮಂಡಳಿ ಸದಸ್ಯರು ಭಾಗಿಯಾಗಲಿದ್ದಾರೆ. ಇನ್ನು ಈ ಸಭೆಗೆ ವಿಶೇಷ ಆಹ್ವಾನಿತರಾಗಿ ರಾಜ್ಯ ಬಿಜೆಪಿಯ ಸಿಎಲ್ಪಿ ನಾಯಕರು ಹಾಗೂ ವಿಪಕ್ಷ ನಾಯಕರು ಭಾಗಿಯಾಗಲಿದ್ದಾರೆ. ಇದೇ ಮಹತ್ವದ ಸಭೆಯಲ್ಲಿ ಮುಂದಿನ ಪಕ್ಷದ ನಾಯಕನ ಆಯ್ಕೆ ಮಾಡಲಾಗುತ್ತೆ. ಆಡಳಿತ ಪಕ್ಷದ ನಾಯಕನಾಗಿ ಮೋದಿ ಆಯ್ಕೆಯಾಗಲಿದ್ದಾರೆ. ನಂತರ ರಾಷ್ಟ್ರಪತಿಗಳ ಮುಂದೆ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ಹಕ್ಕು ಮಂಡನೆ ಬಳಿಕ ಸಚಿವ ಸಂಪುಟಕ್ಕೆ ಸೇರ್ಪಡೆಯಾಗುವ ಸಂಸದರ ಪಟ್ಟಿ ನೀಡುವ ಸಾಧ್ಯತೆ ಇದೆ. ಸಂಸದರ ಭವನದ ಬಾಲಯೋಗಿ ಆಡಿಟೋರಿಯಂನಲ್ಲಿ ನಡೆಯಲಿರುವ ಸಭೆಯತ್ತ ಎನ್ಡಿಎ ಮೈತ್ರಿಕೂಟ ಚಿತ್ತ ನೆಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೇಂದ್ರದಲ್ಲಿ ಗದ್ದುಗೆ ಏರೋದಕ್ಕೆ ಮೋದಿ ಟೀಮ್ನಿಂದ ಕಸರತ್ತು ಶುರುವಾಗಿದೆ. ನಮೋ ತಂಡ ಸೇರಲು ಸಂಸದರು ಲಾಬಿ ನಡೆಸ್ತಾ ಇದ್ದಾರೆ. ಕೇಳಿದ ಖಾತೆ ಕೊಡುವಂತೆ ನಾಯ್ಡು ನಿತೀಶ್ ಟೀಮ್ ಪಟ್ಟು ಹಿಡಿದಿದೆ. ಕೃಷಿ ಸಚಿವ ಸ್ಥಾನ ಎಚ್ಡಿಕೆಗೆ ಒಲಿಯುತ್ತಾ ಅನ್ನುವಂತಹ ಚರ್ಚೆ ಕೂಡ ಶುರುವಾಗಿದೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮೋದಿ ಸಂಪುಟ ಸೇರಲು ಸಂಸದರ ಲಾಬಿ. ಅಮಿತ್ ಶಾಗೆ ಮತ್ತೆ ಒಲಿಯುತ್ತಾ ಗೃಹ ಖಾತೆ. ಕೃಷಿ ಸಚಿವ ಸ್ಥಾನದ ಮೇಲೆ ಎಚ್ಡಿಕೆ ಕಣ್ಣು. ಮತ್ತೆ ಸರ್ಕಾರ ರಚಿಸಲು ಮೋದಿ ಭರ್ಜರಿ ಕಸರತ್ತು ನಡೆಸಿದ್ದಾರೆ. ನಮೋ ಸಂಪುಟದಲ್ಲಿ ಮಿನಿಸ್ಟರ್ ಆಗಿ ಮಿಂಚಲು ಎನ್ಡಿಎ ಒಕ್ಕೂಟದ ಸಂಸದರು ತೆರೆಮರೆಯಲ್ಲಿ ಲಾಬಿ ನಡೆಸುತ್ತಿದ್ದಾರೆ. ಹೇಗಾದ್ರೂ ಮಾಡಿ ಲಾಭದಾಯಕ ಖಾತೆ ಗಿಟ್ಟಿಸಿಕೊಳ್ಳಲು ರಣತಂತ್ರ ಹೆಣೆಯುತ್ತಿದ್ದಾರೆ. ಕೇಳಿದ ಖಾತೆ ಕೊಡುವಂತೆ ನಾಯ್ಡು, ನಿತೀಶ್ ಪಟ್ಟು ಹಿಡಿದಿದ್ದಾರೆ. ಮಂತ್ರಿಗಿರಿ ಲಾಬಿ ಹೆಚ್ಚಾಗುತ್ತಿದ್ದಂತೆ ಇತ್ತ ಬಿಜೆಪಿ ಪ್ರಬಲ ಖಾತೆ ತನ್ನಲ್ಲೇ ಉಳಿಸಿಕೊಳ್ಳುವ ಮೆಗಾ ಪ್ಲಾನ್ ಮಾಡಿದ್ದಂತೆ. ಹಾಗಾದ್ರೆ ಕೇಸರಿ ನಾಯಕರ ಕಾರ್ಯತಂತ್ರ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ, ಬಿಜೆಪಿ ಕಣ್ಣು ಅಮಿತ್ ಶಾ ಗೃಹ ಮಂತ್ರಿ, ಹೊಸಮುಖ ಹಣಕಾಸು ಅಶ್ವಿನಿ ವೈಷ್ಣವ್ ರೈಲ್ವೆ, ಎಸ್ ಜಯಶಂಕರ್ ವಿದೇಶಾಂಗ ಖಾತೆ, ಹೊಸಮುಖ ಕಾನೂನು, ಹೊಸಮುಖ ರಕ್ಷಣಾ ಖಾತೆ, ಹೊಸಮುಖ ಐಟಿ ಖಾತೆ. ನೋಡಿ, ಈ ಎಲ್ಲ ಇಲಾಖೆಗಳ ಮೇಲೆ ಬಿಜೆಪಿ ಕಣ್ಣಿಟ್ಟಿರೋದು. ಹಾಗಾದ್ರೆ ಟಿಡಿಪಿಗೆ ಸಿಗೋದೇನು? 3 ಕೇಂದ್ರ ಮಂತ್ರಿ ಸ್ಥಾನ, 2 ರಾಜ್ಯ ಖಾತೆಗಳು, ಗ್ರಾಮೀಣಾಭಿವೃದ್ಧಿ ಖಾತೆ, ಜಲಶಕ್ತಿ ಖಾತೆ, ವಿಮಾನಯಾನ, ಉಕ್ಕು ಖಾತೆ, ಆಂಧ್ರಕ್ಕೆ ವಿಶೇಷ ಸ್ಥಾನ. ಇವೆಷ್ಟಕ್ಕೂ ಸೇರಿ ಟಿಡಿಪಿ ಡಿಮ್ಯಾಂಡ್ ಮಾಡಿದೆ ಅನ್ನುವಂಥ ಮಾಹಿತಿ ಗೊತ್ತಾಗಿದೆ. ಜೆಡಿಯುಗೆ ಒಲಿಯೋದೇನು? 2 ಪ್ರಮುಖ ಖಾತೆ ಫಿಕ್ಸ್. ಗ್ರಾಮೀಣಾಭಿವೃದ್ಧಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಂತಹ ಹಗರಣದಲ್ಲಿ ಸಚಿವರ ತಲೆದಂಡವಾಗಿದೆ. ಕೇಸ್ ಸಿಬಿಐಗೆ ಹೋಗ್ತಾ ಇದ್ದಂತೆ ಸ್ವ ಇಚ್ಛೆಯಿಂದಲೇ ರಿಸೈನ್ ಕೂಡ ಮಾಡಿದ್ದಾರೆ. ಆ ಕುರಿತ ಒಂದು ವರದಿದೆ, ಬನ್ನಿ ನೋಡ್ತಾ ಹೋಗೋಣ. ವಾಲ್ಮೀಕಿ ನಿಗಮ ಕೇಸಲ್ಲಿ ನಾಗೇಂದ್ರ ತಲೆದಂಡ. ಮಾಜಿ ಸಚಿವರಿಗೆ ಶುರುವಾಯ್ತಾ ಸಿಬಿಐ ಸಂಕಷ್ಟ.
ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 87 ಕೋಟಿ ಹಣವನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಿದ ಹಗರಣದಲ್ಲಿ ಬಿ ನಾಗೇಂದ್ರ ತಲೆದಂಡವಾಗಿದೆ. ಹಗರಣದ ಕೇಸ್ ಸಿಬಿಐಗೆ ಹೋಗ್ತಿದ್ದಂತೆ ನಾಗೇಂದ್ರ ಸ್ವ ಇಚ್ಛೆಯಿಂದ ಸಿಎಂ ಸಿದ್ದರಾಮಯ್ಯಗೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಅಲ್ಲದೆ ತನ್ನ ವಿರುದ್ಧದ ಎಲ್ಲ ಆರೋಪಗಳು ನಿರಾಧಾರ ಎಂದಿದ್ದಾರೆ. ಸದ್ಯ ಹಗರಣದ ತನಿಖೆ ಕೈಗೆತ್ತಿಕೊಂಡಿರುವ ಸಿಬಿಐ ಎಲ್ಲ ಆಯಾಮದಲ್ಲೂ ಮಾಹಿತಿ ಸಂಗ್ರಹಿಸಲಿದ್ದಾರೆ. ಈಗಾಗಲೇ ಬ್ಯಾಂಕ್ ದೂರು ಆಧರಿಸಿ ಪ್ರಕರಣ ದಾಖಲಿಸಿರುವ ಸಿಬಿಐ ಶೀಘ್ರವೇ ಎಸ್ಐಟಿಯಿಂದ ಬಂಧಿತ ಆರೋಪಿಗಳನ್ನು ಸಿಬಿಐ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇದೆ. ಆರೋಪಿಗಳನ್ನು ವಶಕ್ಕೆ ಪಡೆದ ಕೂಡಲೇ ನಾಗೇಂದ್ರಗೆ ಸಿಬಿಐ ತನಿಖೆ ಬಿಸಿ ತಟ್ಟುವ ಸಾಧ್ಯತೆ ಇದೆ. ಹೀಗಾಗಿ ನಾಗೇಂದ್ರಗೆ ಶೀಘ್ರವೇ ಸಿಬಿಐ ಸಂಕಷ್ಟ ಶುರುವಾಗುವ ಸಾಧ್ಯತೆ ಇದೆ. ನಾಗೇಂದ್ರ ರಾಜೀನಾಮೆಗೆ ಅಸಲಿ ಕಾರಣವೇನು? ಹಗರಣದಲ್ಲಿ ನಾಗೇಂದ್ರ ಪಾತ್ರದ ಬಗ್ಗೆ ವರದಿ ನೀಡಿದ ಎಸ್ಐಟಿ ಸಿಬಿಐಯಿಂದ ನಾಗೇಂದ್ರ ಬಂಧನವಾಗುವ ಸಾಧ್ಯತೆಯೂ ಇದೆ. ಇದಕ್ಕಾಗಿಯೇ ನಾಗೇಂದ್ರ ರಾಜೀನಾಮೆ ಪಡೆದ ಸರ್ಕಾರ ಎಸ್ಐಟಿ ಬಿಟ್ಟರು ಸಿಬಿಐ ಬಿಡೋ ಸಾಧ್ಯತೆ ತೀರಾ ಕಡಿಮೆ ಇದೆ. ಸಚಿವರ ಬಂಧನ ಆಗಬಾರದೆಂದು ರಾಜೀನಾಮೆ ಪಡೆದ ಸರ್ಕಾರ. ಇವೆಲ್ಲವೂ ಕೂಡ ನಾಗೇಂದ್ರ ರಾಜೀನಾಮೆಗೆ ಅಸಲಿ ಕಾರಣವಾಗುತ್ತೆ. ನನ್ನ ಸ್ವಾಯಿಚ್ಛೆಯಿಂದ ಹೋಗಿ ನನ್ನ ಮಂತ್ರಿ ಸ್ಥಾನಕ್ಕೆ ನಾನು ರಾಜೀನಾಮೆ ಮಾಡಬೇಕು. ಹಗರಣದ ಆಳ ಅಗಲ ತಿಳಿಯಲು ಎಲ್ಲ ಆಯಾಮದಲ್ಲೂ ತನಿಖೆ ನಡೆಸಲಿರುವ ಸಿಬಿಐ ನಾಗೇಂದ್ರರನ್ನು ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ನಿಗಮದಿಂದ ಹಣ ವರ್ಗಾವಣೆಗೆ ಅನುಮತಿ ಕೊಟ್ಟಿದ್ಯಾರು, ಹಣ ಯಾರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಲಾಯಿತು ಎಂಬ ಕುರಿತು ಮಾಹಿತಿ ಕಲೆ ಹಾಕುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.